ವಾತಾವರಣದಲ್ಲಿ ದಿನೇ ದಿನೇ ಏರಿಕೆಯಾಗುತ್ತಿರುವ ಉಷ್ಣತೆಯ ಪ್ರಮಾಣದಿಂದ ಸೆಕೆ ಜಾಸ್ತಿಯಾಗುತ್ತಿದ್ದು ಜನರು ಬಿಸಿಲಿನ ತೀವ್ರತೆಗೆ ಹೈರಾಣರಾಗುವಂತಾಗಿದೆ. ಇದಕ್ಕೆಲ್ಲ ಮನುಷ್ಯನ ಸ್ವಯಂಕೃತ ತಪ್ಪುಗಳೇ ಕಾರಣ ಎಂಬ ಚರ್ಚೆ ಶುರುವಾಗಿದೆ. ಹೌದು, ಈ ಬಾರಿ ಯಾವ ವರ್ಷವೂ ಕಾಣದ ಉಷ್ಣತೆ ವಾತಾವರಣದಲ್ಲಿ ಏರಿಕೆಯಾಗಿದೆ. ಅದರಲ್ಲೂ ಸದಾ ಹಸಿರು ಪಶ್ಚಿಮ ಘಟ್ಟಗಳಿಂದ ಕಂಗೊಳಿಸುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಉಷ್ಣತೆ ದಾಖಲಾದ ಜಿಲ್ಲೆಯಾಗಿದೆ. ಆ ಮೂಲಕ ನಮ್ಮ ಜಿಲ್ಲೆಯಲ್ಲಿ ನಿಧಾನವಾಗಿ ನಮ್ಮ ಅರಣ್ಯ ಪ್ರದೇಶ ಕರಗುತ್ತಿದೆ ಎಂಬುದಕ್ಕೆ ಇದೇ ದೊಡ್ಡ ನಿದರ್ಶನವಾಗಿದೆ. ಕಳೆದ 7-8 ವರ್ಷಗಳಲ್ಲಿ ಚತುಷ್ಪಥ ಹೆದ್ದಾರಿಗೆ ರಾಜ್ಯ ಹೆದ್ದಾರಿಗಳ ಅಗಲೀಕರಣಕ್ಕೆ ಕಡಿದ ಮರಗಳ ಪ್ರಮಾಣ ಲೆಕ್ಕವೇ ಇಲ್ಲ. ಲಕ್ಷಾಂತರ ಸಂಖ್ಯೆಯಲ್ಲಿ ಗಿಡ ಮರಗಳು ಜಿಲ್ಲೆಯಲ್ಲಿ ಕಣ್ಮರೆಯಾದ ಮೇಲೆ ಅದರ ದುಷ್ಪರಿಣಾಮವನ್ನು ಇಡೀ ಜಿಲ್ಲೆಯ ಜನರು ಅನುಭವಿಸಲೇಬೇಕಾದಂತಾಗಿದೆ. ಅರಣ್ಯ ನಾಶದಿಂದಲೇ ಕಳೆದ 7-8 ವರ್ಷಗಳಲ್ಲಿ ಉಷ್ಣತೆಯ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಅರ್ಧದಿಂದ 1 ಡಿಗ್ರಿಯಷ್ಟು ವಾತಾವರಣದ ಉಷ್ಣತೆಯಲ್ಲಿ ಏರಿಕೆಯಾಗುತ್ತಲೇ ಹೋಗಿದೆ. ಇದರಿಂದ ಸೆಕೆಯ ಪ್ರಮಾಣ ಮತ್ತು ಬಿಸಿಲಿನ ತೀವ್ರತೆ ಹೆಚ್ಚುತ್ತಲೇ ಸಾಗಿದೆ. ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾದರೆ ಅದು ಸಮುದ್ರದ ನೀರಿನ ಉಷ್ಣತೆಯ ಜೊತೆಗೆ ಭೂಮಿಯ ತಾಪಮಾನದಲ್ಲೂ ವ್ಯತ್ಯಾಸ ಉಂಟಾಗುತ್ತದೆ. ಇವೆಲ್ಲ ಕಾರಣಗಳಿಂದ ಈ ವರ್ಷ ಸೆಕೆಯ ತೀವ್ರತೆಯ ಜೊತೆಗೆ ಬಿಸಿಲಿನ ಆರ್ಭಟಕ್ಕೆ ಜನ ಕಂಗಾಲಾಗುವಂತಾಗಿದೆ. ವಾತಾವರಣದಲ್ಲಿ ತಾಪಮಾನ ಏರಿಕೆಯಾಗಲು ಕಾರಣವನ್ನು ಹುಡುಕುವ ಸದುದ್ದೇಶದಿಂದ ಜಿಲ್ಲೆಯ ಪ್ರಸಿದ್ಧ ವಾಹಿನಿ ಕೆನರಾ ಪ್ಲಸ್ ಪರಿಸರ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಚಂದ್ರನ್ ಅವರನ್ನ ಮಾತನಾಡಿಸಿದಾಗ ಮನುಷ್ಯನ ಸ್ವಯಂಕೃತ ತಪ್ಪುಗಳ ಬಗ್ಗೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಈ ತಪ್ಪನ್ನು ಸರಿಪಡಿಸುವ ವಿಧಾನಗಳ ಬಗ್ಗೆಯೂ ಅವರದ್ದೇ ಶೈಲಿಯಲ್ಲಿ ತಿಳಿಸಿದ್ದಾರೆ. ಅವರ ಪ್ರಕಾರ ಆಧುನಿಕತೆ ಬೆಳೆದಂತೆ ಕೈಗಾರಿಕೆಗಳು ಹೆಚ್ಚಾಗುತ್ತಿವೆ. ಇದರಿಂದ ಬಿಡುಗಡೆಯಾಗುವ ಕಾರ್ಬನ್ ಪ್ರಮಾಣ ವಾತಾವರಣದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ. ಬೃಹತ್ ಯೋಜನೆಗಳು ಚತುಷ್ಪಥ ಸೇರಿದಂತೆ ಇನ್ನಿತರೆ ಕಾಮಗಾರಿಗಳಿಗಾಗಿ ಅರಣ್ಯ ನಾಶ ಉಂಟಾಗುತ್ತಿದೆ. ಹೆಚ್ಚುತ್ತಿರುವ ವಾಹನಗಳ ಓಡಾಟದಿಂದಲೂ ಬಿಡುಗಡೆಯಾಗುವ ಕಾರ್ಬನ್ ವಾತಾವರಣದಲ್ಲಿ ಉಷ್ಣತೆಯ ಪ್ರಮಾಣ ಹೆಚ್ಚಾಗುವಂತಾಗಿದೆ. ಯುವಜನತೆ ಉದ್ಯೋಗ ಅರಸಿ ಬೃಹತ್ ಶಹರಗಳನ್ನು ಸೇರುತ್ತಿರುವುದರಿಂದ ಗ್ರಾಮೀಣ ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಹಂತ ಹಂತವಾಗಿ ನಶಿಸುತ್ತಿವೆ. ಇವೆಲ್ಲ ಕಾರಣಗಳಿಂದ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾಗಲು ಪ್ರಮುಖ ಕಾರಣವಾಗಿದೆ. ಇದು ಭೂಮಿಯ ಉಷ್ಣತೆ ಅಲ್ಲದೆ ಸಮುದ್ರದ ನೀರಿನ ಉಷ್ಣತೆಯ ಪ್ರಮಾಣದಲ್ಲೂ ಹೆಚ್ಚಳ ಉಂಟಾಗಿದೆ. ಇವೆಲ್ಲ ಕಾರಣದಿಂದ ಬೇಸಿಗೆ ಕಾಲ ಬಂತು ಎಂದರೆ ವಾತಾವರಣದಲ್ಲಿ ಉಷ್ಣತೆ ಪ್ರಮಾಣ ವೃದ್ಧಿಯಾಗುತ್ತಲೇ ಹೋಗುತ್ತಿದೆ. ಈ ಸೆಕೆಯ ತೀವ್ರತೆಗೆ ಜನ ಕೂಡ ಹೈರಾಣಾಗುವಂತಾಗಿದೆ. ಯಾವ ವರ್ಷವೂ ಕಾಣದಂತಹ ಸೆಕೆ ಈ ವರ್ಷ ಜಾಸ್ತಿಯಾಗಿದೆ. ಬಿಸಿಲಿನ ತೀವ್ರತೆಯೂ ಜಾಸ್ತಿಯಾಗಿದೆ. ಇದು ಮನುಷ್ಯನಲ್ಲಿ ದೈಹಿಕವಾದ ಸುಸ್ತು ಬಾಯಾರಿಕೆಯಿಂದ ಬಳಲುವಂತಾಗಿದೆ. ವಾತಾವರಣದಲ್ಲಿನ ಉಷ್ಣತೆ ಪ್ರಮಾಣ ಕಡಿಮೆ ಮಾಡಲು ಅರಣ್ಯದ ಜೊತೆಗೆ ಪರಿಸರದಲ್ಲಿ ಗಿಡಮರಗಳನ್ನು ಬೆಳೆಸುವ ಕಾರ್ಯವೊಂದೇ ಮಾರ್ಗೋಪಾಯವಾಗಿದೆ ಎಂಬ ಅಭಿಪ್ರಾಯವನ್ನು ಪರಿಸರ ವಿಜ್ಞಾನಿ ಡಾಕ್ಟರ್ ಸುಭಾಷ್ ಚಂದ್ರನ್ ಅವರು ಹಂಚಿಕೊಂಡರು. ಇವತ್ತು ಕಾಲಾವಸ್ಥೆಯಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಈ ಭೂಮಿಯ ಉಷ್ಣತೆ ಹೆಚ್ಚಾಗ್ಬೋದು, ಟೆಂಪರೇಚರ್ ರೈಸ್. ಈಗ ನಾವು 1800 ನೋಡಿದರೆ ಟೆಂಪರೇಚರು 1.5 ಡಿಗ್ರಿ ಹೆಚ್ಚಾಗಿದೆ ಭೂಮಿಯಲ್ಲಿ, 1.5 ಡಿಗ್ರಿ ಆಲ್ಮೋಸ್ಟ್. ಇದಕ್ಕೆ ಮುಖ್ಯ ಕಾರಣ ಈ ಇಂಡಸ್ಟ್ರೀಸು ಹೆಚ್ಚಾಗಿದೆ ಮತ್ತು ಈ ಫ್ಯೂಯಲ್ ಕನ್ಸಂಪ್ಷನ್ ಭಾಳ ಜಾಸ್ತಿ ಆಗಿದೆ. ಪೆಟ್ರೋಲಿಯಂ, ಕಲ್ಲಿದ್ದಲ, ಕೋಲ್ ಇತ್ಯಾದಿ ಉತ್ಪನ್ನಗಳು ಮತ್ತು ಅದರಿಂದ ಈ ವಾಹನಗಳು ಜಾಸ್ತಿ ಮಟ್ಟದಲ್ಲಿ ಓಡಾಡೋದು, ಈ ಫ್ಯಾಕ್ಟ್ರೀಸು ಭಾಳ ಹೆಚ್ಚಾಗಿದೆ. ಇದರಿಂದ ಈ ವಾಯುವಿನ ಒಂದು ಉಷ್ಣತೆ ಹೆಚ್ಚಾಗಿದೆ ಮತ್ತು ಅದಲ್ಲದೆ ಸಮುದ್ರದ ಉಷ್ಣತೆಯೂ ಹೆಚ್ಚಾಗ್ತಾ ಇದೆ. ವಾಯು ಉಷ್ಣದ 1.3 ಡಿಗ್ರಿ ಈಗ ಕಳೆದ 50 ವರ್ಷದಲ್ಲಿ ಜಾಸ್ತಿ ಆಗಿದೆ ಮತ್ತು ಸಮುದ್ರದಲ್ಲೂ ಆಗ್ತಾ ಇದೆ. ಸಮುದ್ರದ ನೀರು ಹೀಟಾದರೆ ಏನಾಗ್ತದೆ, ಸಮುದ್ರದ ನೀರಿನ ವಾಲ್ಯೂಮ್ ಹೆಚ್ಚಾಗ್ತದೆ. ನೀರಿನ ವಾಲ್ಯೂಮ್ ಹೆಚ್ಚಾಗೋದ್ರಿಂದ 40% ಸೀ ಲೆವೆಲ್ ರೈಸ್ ಆಗ್ಬೋದು, ನೀರಿನ ವಾಲ್ಯೂಮ್ ಜಾಸ್ತಿ ಆಗೋದ್ರಿಂದ ಹೀಟಿಂದ. ಮತ್ತು ಇನ್ನೊಂದು, ಈ ಹೀಟ್ ಜಾಸ್ತಿ ಆಗೋದ್ರಿಂದ ಈ ಸಮುದ್ರದ ಕೊರತೆ ಹೆಚ್ಚಾಗ್ತದೆ. ಕರಾವಳಿ ಪ್ರದೇಶದಲ್ಲಿ ಸೀ ಲೆವೆಲ್ ಹೆಚ್ಚಾಗ್ತಾ ಇದೆ. 1.3 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆಗೋದ್ರಿಂದ ಸುಮಾರು ಒಂದು 50-60 ಸೆಂಟಿಮೀಟ್ರು ಸಮುದ್ರದ ಮಟ್ಟ ಏರಿದೆ ಕಳೆದ 100 ವರ್ಷದಲ್ಲಿ. 1 ಸೆಂಟಿಮೀಟ್ರು ಸಮುದ್ರದ ಮಟ್ಟ ಏರಿದರೆ ಒಂದು 10 ಮೀಟ್ರು ಕೆಳಗ ಮಟ್ಟ ಇರುವ ಜಾಗ ಸಮುದ್ರಕ್ಕೆ ಹೋಗಿಬಿಡ್ತದೆ. ಕರಾವಳಿ ಪ್ರದೇಶದಲ್ಲಿ ಸಮುದ್ರದ ಕೊರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಮತ್ತು ಈ ಗ್ಲೋಬಲ್ ವಾರ್ಮಿಂಗ್ ಇದು ಜಗತ್ತಿನಲ್ಲಿ ಆಗುವ ಒಂದು ಫಿನಾಮಿನನ್. ಈ ಗ್ಲೋಬಲ್ ವಾರ್ಮಿಂಗ್ ತಡೆಕೊಳ್ಳಲಿಕ್ಕೆ ಏನು ಮಾಡ್ಬೋದು
ನಾವು ಇದು ಜಗತ್ತಿನ ಮಟ್ಟದಲ್ಲಿ ಥಿಂಕ್ ಮಾಡ್ಬೋದು, ಲೋಕಲ್ ಮಟ್ಟದಲ್ಲಿ ಥಿಂಕ್ ಮಾಡ್ಬೋದು. ಪ್ರಾಬ್ಲಮ್ ಈಸ್ ಗ್ಲೋಬಲ್, ಆದರೆ ಆ್ಯಕ್ಷನ್ ಪ್ಲ್ಯಾನ್ ಹ್ಯಾಸ್ ಟು ಬಿ ಲೋಕಲ್. ನಾವು ಯಾವಾಗಲೂ ಸ್ಥಳೀಯವಾಗಿ ನಾವು ಏನು ಮಾಡ್ಬೋದು. ಈ ಗ್ರೀನ್ ಹೌಸ್ ಗ್ಯಾಸಸ್ ಹೆಚ್ಚಾಗೋದ್ರಿಂದ ಈ ಟೆಂಪರೇಚರು ಅಬ್ಸಾರ್ಬ್ ಮಾಡಿ ಈ ವಾಯುಮಂಡಲದ ಉಷ್ಣತೆ ಹೆಚ್ಚಾಗುತ್ತದೆ. ಗ್ರೀನ್ ಹೌಸ್ ಗ್ಯಾಸಸ್ ಮೇಯ್ನಾಗಿ ಕಾರ್ಬನ್ ಡೈಆಕ್ಸೈಡ್, ಅದು ಬಿಟ್ಟರೆ ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಇತ್ಯಾದಿ ಒಂದು 5-6 ಗ್ಯಾಸುಗಳಿಂದ ಈ ಇದು ವಾಯುಮಂಡಲದ ಉಷ್ಣತೆ ಹೆಚ್ಚಾಗುತ್ತದೆ. ಕಾರ್ಬನ್ ಈಸ್ ದ ಮೇನ್ ಕಾಸ್. ಕಾರ್ಬನ್ ಡೈಆಕ್ಸೈಡ್, ಈ ಕಾರ್ಬನ್ ಹೆಚ್ಚಾಗಿ ಬರುವುದು ಫ್ಯಾಕ್ಟ್ರೀಸಿಂದ ಮತ್ತು ಈ ಪೆಟ್ರೋಲಿಯಂ, ಕಲ್ಲಿದ್ದಲು, ಕೋಲ್ ಇತ್ಯಾದಿ ಫ್ಯೂಯಲ್ ಯೂಸ್ ಹೆಚ್ಚಾಗುವುದರಿಂದ ಈ ಕಾರ್ಬನ್ ರಿಲೀಸ್ ಜಾಸ್ತಿ ಆಗಿದೆ. ಮತ್ತು ಫ್ಯಾಕ್ಟ್ರೀಸಿಂದೆಲ್ಲ ಭಾಳಷ್ಟು ಕಾರ್ಬನ್ ಹೊರಗೆ ಬರುತ್ತದೆ. ವಾಹನಗಳಿಂದ ಒಂದು ಕಾರಣ ಮನುಷ್ಯನ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಭಾಳ ಪ್ರಮಾಣದಲ್ಲಿ ನಡೀತದೆ. ಈ ಟ್ರಾನ್ಸ್ಪೋರ್ಟೇಷನ್ ಆಗೋದರಿಂದ, ಹೆಚ್ಚು ಪ್ರಮಾಣದಲ್ಲಿ ಆಗೋದರಿಂದ ಅದಕ್ಕೆ ಮುಖ್ಯ ಕಾರಣ ಸಿಟೀಸು ಬೆಳವಣಿಗೆ ಆಗ್ತದೆ. ಈಗ ಬ್ಯಾಂಗ್ಳೂರು ಆಗಲಿ, ಹುಬ್ಳಿ ಧಾರವಾಡ ಆಗಲಿ, ಬಾಂಬೆ ಆಗಲಿ, ಎಷ್ಟೋ ಫಾಸ್ಟ್ ಗ್ರೋತ್ ಆಗ್ತದೆ. ಈ ಫಾಸ್ಟ್ ಗ್ರೋತ್ ಆಗುವುದರಿಂದ ಈ ಗ್ರಾಮ ಮಟ್ಟದ ಜನರು, ರೈತರು, ಮೀನುಗಾರರು ಮತ್ತು ನೌಕರಿ ಅನ್ವೇಷಣೆ ಮಾಡಿ ಹೋಗುವ ಯುವಕರು ಹೆಚ್ಚಾಗಿ ಸಿಟಿಗೆ ಹೋಗೋದ್ರಿಂದ ಸೊ that is not a proper kind of development. We need to concentrate for decentralized development. ಸ್ಥಳೀಯವಾಗಿ ಏನು ಉತ್ಪನ್ನಗಳಾಗುತ್ತದೆ ಆ ಉತ್ಪನ್ನಗಳು ಅಲ್ಲಿಯೇ ಪ್ರಾಸೆಸ್ ಮಾಡಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ನಾವು ನಮ್ಮ ಇಕನಾಮಿಕ್ಸ್ನಲ್ಲಿ ಒಂದು ಪ್ರೊವಿಷನ್ ಮಾಡಬೇಕಾಗ್ತದೆ. ಅದರಿಂದ ಏನೇನು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಬೇಕು, ಏನು ಕ್ಯಾಪಿಟಲ್ ಬೇಕು, ಅದೆಲ್ಲ ಒಂದು ಅವಕಾಶ ಮಾಡಿಕೊಡುವುದು. ಮತ್ತು ಈ ಪವರ್ ಜನ್ರೇಷನ್, ಈ ಜನ್ರೇಟೆಡ್ ಪವರ್ ಟ್ರಾನ್ಸ್ಮಿಷನ್ ಮಾಡುವುದು ಬೇರೆ ಬೇರೆ ಕಡೆಗೆ ನಾವು ಟ್ರಾನ್ಸ್ಮಿಟ್ ಮಾಡಿ ಹೋಗ್ತೇವೆ. ಟ್ರಾನ್ಸ್ಮಿಷನ್ ಕಾಸ್ಟು ಜಾಸ್ತಿ ಆಗ್ತದೆ, ಟ್ರಾನ್ಸ್ಮಿಷನ್ ಲಾಸಸ್ ಜಾಸ್ತಿ ಇದೆ. ಸ್ಥಳೀಯವಾಗಿ ಎಷ್ಟು ಈ ಎಲೆಕ್ಟ್ರಿಸಿಟಿ ಇದರ ಇಂಧನದ ಪವರ್ ಕೊಡಲಿಕ್ಕೆ ಆಗ್ತದೆ ಅಷ್ಟು ಕೊಟ್ಟು ಸ್ಥಳೀಯವಾಗಿ ಇಂಡಸ್ಟ್ರೀಸು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಮತ್ತು ಟೂರಿಸಮ್, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದಕ್ಕೆಲ್ಲ ಒಂದು ಬೆಳವಣಿಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ನಮ್ಮ ಜನ ಬೇರೆ ಕಡೆಗೆ ಮೈಗ್ರೇಟ್ ಆಗೋದು ಕಮ್ಮಿ ಆಗ್ತದೆ. ಅದರಿಂದ ಈ ಗ್ಲೋಬಲ್ ವಾರ್ಮಿಂಗ್ ಸಹ ಕಮ್ಮಿ ಆಗುತ್ತದೆ. ಸೊ ಗ್ಲೋಬಲ್ ವಾರ್ಮಿಂಗ್ ಈಸ್ ಗ್ಲೋಬಲ್ ಪ್ರಾಬ್ಲಮ್, ಕ್ಲೈಮೇಟ್ ಚೇಂಜ್ ಈಸ್ ಗ್ಲೋಬಲ್ ಪ್ರಾಬ್ಲಮ್. ಬಟ್ ಸೊಲ್ಯೂಷನ್ ವಿ ಹ್ಯಾವ್ ಟು ಫೈಂಡ್ ಲೋಕಲಿ. ಮತ್ತು ಎಷ್ಟು ಮಟ್ಟಿಗೆ ನಾವು ಇಲ್ಲಿ ಫಾರೆಸ್ಟು ಬೆಳವಣಿಗೆ ಮಾಡಬೇಕು ಅದಕ್ಕೆ ಥಿಂಕ್ ಮಾಡಬೇಕು. ಉದಾಹರಣಕ್ಕೆ ಒಂದು ಮರ 5 ಟನ್ ಕಟ್ಟಿಗೆ ವುಡ್ಡಿದ್ದರೆ 50% ಅದರಲ್ಲಿ ಕಾರ್ಬನ್ ಸ್ಟೋರ್ ಇದೆ. 1 ಟನ್ ವುಡ್ಡಿದ್ದರೆ ಅದರಲ್ಲಿ 500 ಕಿಲೋಗ್ರಾಮ್ಸ್ ಕಾರ್ಬನ್ ಸ್ಟೋರ್ ಇದೆ. ಅದರಿಂದ ಎಷ್ಟೆಷ್ಟು ಮರಗಳು ನಾವು ಈ ರೋಡ್ ಸೈಡ್ ಆಗಲಿ, ಗ್ರೌಂಡ್ ಆಗಲಿ, ಈ ಖಾಲಿ ಗುಡ್ಡಗಳು ಎಷ್ಟೋ ಇದೆ, ಇಲ್ಲೆಲ್ಲ ಹಸಿರು ಕಾಡು ಬೆಳೆಸಲಿಕ್ಕೆ ಭಾಳಷ್ಟು ಅವಕಾಶ ಇದೆ. ಈ ಅಕೇಶಿಯಾ ಪ್ಲಾಂಟೇಷನ್ ಬಿಟ್ಟು ಈ ಅಕೇಶಿಯಾ ಎಲ್ಲ ಮಾಡುವುದು ನಾವೇನು ಕಟ್ಟಿಂಗ್ ಮಾಡಿ ಫ್ಯಾಕ್ಟ್ರಿಗೆ ಯೂಸ್ ಮಾಡ್ತೇವೆ. ಆದರೆ ಈ ಮಾವಿನ ಮರಗಳಾಗಲಿ ಮತ್ತು ಜನರಿಗೆ ಪ್ರಯೋಜನವಾಗುವ ಹಲಸು ಮರಗಳಾಗಲಿ, ಬೇವಿನ ಮರಗಳಾಗಲಿ, ಇದರಿಂದ ಬಯೋಪೆಸ್ಟಿಸೈಡ್ಸ್ ಮಾಡಲಿಕ್ಕೆ ಆಗ್ತದೆ. ಕಾಡು ಪ್ರಾಣಿಗಳಿಗೆ ಆಹಾರ ಆಗ್ತದೆ, ಮನುಷ್ಯರಿಗೆ ಆಹಾರ ಆಗ್ತದೆ. ಮತ್ತು ಈ ಕಾರ್ಬನ್ ಸ್ಟೋರೇಜ್ ಹೆಚ್ಚಾಗುವುದರಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಕಮ್ಮಿ ಆಗುತ್ತದೆ. ಇದರಿಂದ ಎಷ್ಟು ಮಟ್ಟಿಗೆ ನಾವು ಈ ಫಾರೆಸ್ಟ್ರಿ ಬೇಸ್ಡ್ ಕ್ಲೈಮೇಟ್ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ, ಅದು ಸಹ ಮಾಡಲಿಕ್ಕೆ ಭಾಳ ಅವಕಾಶವಿದೆ. ಇದ್ರ ಬಗ್ಗೆ ನಾವು ಹೆಚ್ಚು ಥಿಂಕ್ ಮಾಡೋದಿಲ್ಲ. ಫಾರೆಸ್ಟ್ ಅಂದರೆ ಏನು? ಸಪೋರ್ಟಿಂಗ್ ಇಂಡಸ್ಟ್ರಿ. ಇಟ್ ಈಸ್ ಮೆಂಟ್ ಫಾರ್ ಕಟ್ಟಿಂಗ್, ಇಟ್ ಈಸ್ ಮೆಂಟ್ ಫಾರ್ ಯೂಟಿಲೈಸೇಷನ್. ಅದೆಲ್ಲ ಇಲ್ಲಿಯೇ ನಾವು ಕಾರ್ಬನ್ ಸ್ಟೋರ್ ಮಾಡಲಿಕ್ಕೆ ಆಗುತ್ತದೆ. ನಮ್ಮ ಗಜನಿ ಪ್ರದೇಶದಲ್ಲಿ ಮ್ಯಾಂಗ್ರೋವ್ಸ್ ಇದೆ, ಕಾಂಡ್ಲ ಮರಗಳು. ಈ ಭೂಮಿಯಲ್ಲಿ ಅತ್ಯಂತ ಕಾರ್ಬನ್ ಸ್ಟಾಕ್ ಆಗುವುದು ಕಾಂಡ್ಲ ಕಾಡುಗಳ ಮಣ್ಣಿನಲ್ಲಿ. ನಮ್ಮ ಈ ಗಜನಿಗಳೆಲ್ಲ ಹಳೆ ಕಾಲದಲ್ಲಿ
ಕಗ್ಗ ಕೃಷಿ ಮಾಡಿದರು. ಎಷ್ಟೋ ಜನ್ರೇಷನ್ನಿಂದ ಅದರಿಂದ ಗಜನಿ ಮಣ್ಣಿನಲ್ಲಿ ಭಾಳಷ್ಟು ಕಾರ್ಬನ್ ಇದೆ. ಒಂದು ನಮ್ಮ ಉದಾಹರಣೆಗೆ ಮಾಣಿಕಟ ಗಜನಿಯಲ್ಲಿ ಹೆಕ್ಟರಿಗೆ ಸುಮಾರು 500 ಟನ್ ಕಾರ್ಬನ್ ಇದೆ ಸಾಯಿಲ್ನಲ್ಲಿ. ಆದರೆ ಯಾವುದೂ ಮರಗಳಿಲ್ಲ. ಈ ಭೂಮಿಯಲ್ಲಿ ಮಣ್ಣಿನಲ್ಲಿ ಸಹ ಕಾರ್ಬನ್ ಸ್ಟೋರ್ ಮಾಡಲಿಕ್ಕೆ ಆಗ್ತದೆ. ಆದರೆ ಇವತ್ತು ಅಲ್ಲಿ ಉತ್ಪನ್ನ ಆಗೋದಿಲ್ಲ ಅಂತ ಎಷ್ಟೋ ಗಜನಿಗಳು ನಾವು ಶಟ್ಲಿ ಕೃಷಿಗೆ ಬಿಟ್ಟುಕೊಟ್ಟು ಅದರಿಂದ ಪ್ರಾನ್ ಫಾರ್ಮಿಂಗ್ ಮಾಡ್ತಾಯಿದ್ದೇವೆ. ಫಸ್ಟ್ ಏನು ಮಾಡಬೇಕು, ಆ ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡಿ ಬಣ್ಸ್ ಮಾಡಿ, ಈ ಕಾರ್ಬನ್ ಏನಾಗ್ತದೆ ಮಣ್ಣು ಎಲ್ಲ ಡಿಗ್ಗಿಂಗ್ ಮಾಡಿದ ಕೂಡಲೇ ಕಾರ್ಬನ್ ಡೈಆಕ್ಸೈಡ್ ಆಗಿ ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ. ಅದರಿಂದ ಈ ಗಜನಿಗಳು ಅದೇ ಥರ ಪ್ರೊಟೆಕ್ಷನ್ ಮಾಡಬೇಕು ಅಂತಂದರೆ ಗಜನಿಗಳಲ್ಲಿ ಮತ್ತು ಕಗ್ಗ ಕೃಷಿ ಮಾಡಬೇಕು. ಕೃಷಿ ಲಾಸ್ ಆಗಲಿ ಫಾರ್ಮರ್ಸಿಗೆ ಕಾಂಪನ್ಸೇಷನ್ ಕೊಡಬೇಕು. ಫಾರ್ಮರ್ಸ್ ಆರ್ ಡೂಯಿಂಗ್ ಎ ವೆರಿ ಗುಡ್ ಸರ್ವೀಸ್ ಬೈ ಆ್ಯಡಿಂಗ್ ಎವ್ರಿ ಇಯರ್ ಕಾರ್ಬನ್ ಟು ದ ಗಜನಿ ಸಾಯಿಲ್. ಕಗ್ಗ ಫೇಲ್ ಆದರೂ ಒಟ್ಟಾರೆ ಮನುಷ್ಯನ ಸ್ವಯಂಕೃತ ತಪ್ಪುಗಳು ಈಗ ಅವನನ್ನ ಬೆನ್ಬಿಡದೆ ಕಾಡುವಂತಾಗಿದೆ. ಪರಿಸರ ಉಳಿಸುವ ಜೊತೆಗೆ ಅರಣ್ಯ ಬೆಳೆಸುವ ಕಾಯಕದಲ್ಲಿ ಮನುಷ್ಯ ತೊಡಗಿಕೊಳ್ಳದಿದ್ದರೆ ಈ ಬಿಸಿಲಿನ ತೀವ್ರತೆಯಿಂದ ಉದ್ಭವಿಸುವ ಇನ್ನಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕುವ ಮನುಷ್ಯನ ಬದುಕು ಅವನತಿಯ ಕಡೆಗೆ ಸಾಗಲಿದೆ. ಈಗಲೇ ಎಚ್ಚೆತ್ತುಕೊಂಡು ತಮ್ಮ ಚಿಂತನೆಯನ್ನು ಬದಲಿಸಿಕೊಂಡು ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಮೂಲಕ ಪರಿಸರ ಸ್ನೇಹಿಯಾಗಿ ಬದುಕು ಸಾಗಿಸೋಣ ಎಂಬುದು ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ನ ಆಶಯವಾಗಿದೆ. ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್, ಕುಮಟಾ.